ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂತಂದರೆ, ಎಲ್ಲರೂ ಈ ಬರ್ಡೇ ಲೊಕೇಶನ್ ಇಲ್ಲಿ ಎಲ್ಲಾಯಿತು, ಯಾವ ಲೊಕೇಶನ್ನು, ಪ್ರೈಸ್ ಎಷ್ಟು, ಯಾರು ಮಾಡಿದ್ದು ಅಂತೆಲ್ಲ ತುಂಬಾ ಟೆಕ್ಸ್ಟ್ ಮಾಡ್ತಿದ್ರಿ ವಾಟ್ಸಪ್, ಇನ್ಸ್ಟಾ ಎಲ್ಲ. ಆ್ಯಂಡ್ ಡೈರೆಕ್ಟಾಗಿ ಸಿಕ್ಕಿದಾಗೂ ಕೇಳ್ತಿದ್ರಿ. ಸೊ ನಾನು ಇವತ್ತು ಕಂಪ್ಲೀಟಾಗಿ ಈ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಲೊಕೇಶನ್ ಬಂದುಬಿಟ್ಟು ನಿಮಗೆ ಪೀಣ್ಯ 3rd ಸ್ಟೇಜಲ್ಲಿ ಬರುತ್ತೆ. ಆ್ಯಂಡ್ ಪ್ಯಾಕೇಜಸ್ ಮಾತ್ರ ತುಂಬಾ ರೀಸನಬಲ್ ಆಗಿರುತ್ತೆ. ನಿಮಗೆ ಅದು 999 1399ವರೆಗೂ ಇರುತ್ತೆ. ಸೊ ಅದರಲ್ಲಿ ನೀವು ಫಸ್ಟೇ ಕಾಲ್ ಮಾಡಿ ಬುಕ್ ಮಾಡಬೇಕು. ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಕ್ಯಾಪ್ಷನಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ 30 ಸೆಕೆಂಡ್ಸ್ ಚಿಮ್ನಿ ಮೇಲೆ ಲೇಸರ್ ಲೈಟ್ ಬರುತ್ತೆ, ನೀವು ಯಾವ ನೇಮ್ ಕೊಡ್ತೀರೋ ಆ ನೇಮು. ಅದಾದಮೇಲೆ ನಿಮಗೆ ಟಾಪ್ ಆಫ್ ದ ಚಿಮ್ನಿ ಅಂದರೆ ಟಾಪ್ ಆಫ್ ದ ಟವರ್ ಕೋಲ್ಡ್ ಫೈರ್ ಇರುತ್ತೆ, 30 ಸೆಕೆಂಡ್ಸ್ ಇರುತ್ತೆ. ಆ್ಯಂಡ್ ನೀವು 5 ಫೋಟೋಸ್ ಕೊಡಬೇಕಾಗತ್ತೆ. 5 ಫೋಟೋಸು ನೀವು ಯಾವುದಾದ್ರೂ ಕೊಡ್ಬೋದು. ಆ್ಯಂಡ್ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗಲ್ಲೇ ಅವರು 30 ಸೆಕೆಂಡ್ಸ್ ಪ್ಲೇ ಮಾಡ್ತಾರೆ. ನಿಮಗೇನಾದರೂ ಇನ್ನೂ ಎಕ್ಸ್ಟ್ರಾ ಟೈಮ್ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ 500 ರೂಪೀಸ್ ಪೇ ಮಾಡ್ಬೋದು. ಆ್ಯಂಡ್ ನಿಮಗೆ ಕೇಕ್ ಕೂಡ 500 ಗ್ರಾಮ್ಸ್ ಕೇಕ್ ಕೊಡ್ತಾರೆ. ನಿಮ್ಗೇನಾದರೂ 500 ಗ್ರಾಮ್ಸ್ ಕೇಕ್ ಏನಾದರೂ ಬೇಡ ವಿತೌಟ್ ಕೇಕ್ ಬೇಕು ಅಂತಂದರೆ ನೀವು ಪ್ಯಾಕೇಜಲ್ಲಿ 500 ರೂಪೀಸ್ ರೆಡ್ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮ್ಗೆ ಅಲ್ಲಿ ಫೋಟೋಗ್ರಾಫರ್ ಕೂಡ ಇರ್ತಾರೆ. ನಿಮಗೇನಾದರೂ ಫೋಟೋಶೂಟ್ ಮಾಡಿಸ್ಬೇಕು ಅಲ್ಲಿ ಅಂತಂದರೆ ನೀವು ಫೋಟೋಸ್ ತೊಗೋಬೋದು. ಬಟ್ ಏನಂತಂದರೆ ಒಂದು ಫೋಟೋ ಬಂದ್ಬಿಟ್ಟು ಒಂದು ಸಾಫ್ಟ್ ಕಾಪಿ ಬಂದು 50 ರೂಪೀಸ್ ಇರುತ್ತೆ. ಅವ್ರು ನಿಮ್ಗೆ ಇಮಿಡಿಯೇಟಾಗಿ ಅಲ್ಲೇ ನಿಮಗೆ ಸೆಂಡ್ ಮಾಡಿಕೊಡ್ತಾರೆ. ಫೋಟೋಗ್ರಫಿಗೆ ಸಪ್ರೇಟಾಗಿ ನೀವು ಪೇ ಮಾಡೋದಿರುತ್ತೆ. ಆ್ಯಂಡ್ ಫುಡ್ ಅಂತ ಬಂದರೆ ನನಗೆ ರೀಸನಬಲ್ ಅಂತ ಅನಿಸ್ಲಿಲ್ಲ, ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸ್ತು. ಬಟ್ ನಾನು ತಿಂದಿದ್ದು ವೆಜ್ಜು ತಿಂದೆ, ನಾನ್ ವೆಜ್ಜು ತಿಂದೆ. ಬಟ್ ನಂಗೆ ವೆಜ್ಜಿಗೆ ಕಂಪೇರ್ ಮಾಡಿದ್ರೆ ನಾನ್ ವೆಜ್ ಸ್ಟಾರ್ಟರ್ಸ್ ಇಷ್ಟ ಆಯಿತು. ಸೊ ನಿಮ್ಗೇನಾದರೂ ಇಲ್ಲಿ ಹೋಗಿ ಎಂಜಾಯ್ ಮಾಡಬೇಕು ಅಂದರೆ ಪ್ಯಾಕೇಜಸ್ ತುಂಬ ಫ್ರೆಂಡ್ಲಿ, ತುಂಬ ಅಫೋರ್ಡೆಬಲ್ ಆಗಿರುತ್ತೆ, ತುಂಬ ಫ್ರೆಂಡ್ಲಿ ಪ್ಯಾಕೇಜ್. ನನಗಂತೂ ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಇದು ಗೊತ್ತೇ ಇರಲಿಲ್ಲ ಈ ಸೆಲೆಬ್ರೇಷನ್ಸ್ ಬಗ್ಗೆ ಎಲ್ಲನೂ. ಸೊ ಇಷ್ಟ ಆಯಿತು. ಆಬ್ವಿಯಸ್ ಇಂಥ ಸರ್ಪ್ರೈಸ್ ಕೊಟ್ಟರೆ ಯಾರಿಗೆ ಇಷ್ಟ ಆಗಲ್ಲ, ನಿಮ್ಮ ಲವ್ಡ್ ಒನ್ಸ್ಗೂ ಇಷ್ಟ ಆಗುತ್ತೆ. ಹೋಗಿ ಎಂಜಾಯ್ ಮಾಡಿ ಗೈಸ್. ಥ್ಯಾಂಕ್ ಯು. ಆ್ಯಂಡ್ ಈ ಸೆಲೆಬ್ರೇಷನ್ ನನಗೆ ನನ್ನ ಫ್ರೆಂಡ್ಸ್ ಮಾಡಿದ್ದು. ಸೊ ಥ್ಯಾಂಕ್ ಯು ನಿಮಗೂ. ಈ ಸರ್ಪ್ರೈಸಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಇಷ್ಟು ಗ್ರ್ಯಾಂಡಾಗಿ ನಾನು ಮಾಡ್ಕೊಂಡಿದ್ದು. ಥ್ಯಾಂಕ್ ಯು ಸೋ ಮಚ್.